ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದು ಯಾವ ಮೂಲೆಗೂ ಕೂಡ ಸಾಕಾಗಲ್ಲ. ನೀವು ಕೊಡುವಂಥ ಪರಿಹಾರ ಇದೆಯಲ್ಲ, ಈ ಪರಿಹಾರ ಸಾಕಾಗಲ್ಲ ಅಂತಾರೆ ಬಿಜೆಪಿ ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಹಾರ ಮಾಡಿದ್ದಾರೆ. ವಿಜೇಂದ್ರ ಮಾತಾಡಿದ್ದಾರೆ. 2019ರಲ್ಲಿ ಯಡಿಯೂರಪ್ಪ ಹೆಚ್ಚಿನ ಪರಿಹಾರವನ್ನು ಕೊಟ್ಟಿದ್ದರು. ಎಕರೆ ಒಣ ಭೂಮಿಗೆ 6,000 ರೂಪಾಯಿ ಇತ್ತು, 16,000 ರೂಪಾಯಿ ಕೊಟ್ಟಿದ್ರು. ಆದ್ರೆ ನೀವೆಷ್ಟು ಕೊಟ್ಟಿದ್ದೀರಿ? ಇದು ವಿಜೇಂದ್ರ ಅವರ ಪ್ರಶ್ನೆ. ಆವಾಗ ಯಡಿಯೂರಪ್ಪ ಮನೆ ಕಳ್ಕೊಂಡಂತವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರು. ನೀವು ಕೊಡ್ತಿರುವಂತ ಪರಿಹಾರ ಸಾಕಾಗಲ್ಲ. ಎಕರೆಗೆ ಕನಿಷ್ಠ 25ರಿಂದ 30 ಸಾವಿರನಾದರೂ ಕೊಡಬೇಕು. ಕಂದಾಯ ಸಚಿವರಿಗೆ, ಕೃಷಿ ಸಚಿವರಿಗೆ ಕಲಬುರಗಿ ನೆನಪಾಗ್ಲಿಲ್ವಾ? ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಕೂಡ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ವಿಜೇಂದ್ರ. 2019ರಲ್ಲಿ ಡ್ರೈಲ್ಯಾಂಡ್ ಅಂದ್ರೆ ಒಣ ಭೂಮಿಗೆ NDRF ನಾರ್ಮ್ಸ್ ಪ್ರಕಾರ 6,800 ರೂಪಾಯಿ ಒಂದು ಹೆಕ್ಟೇರ್ಗಿದ್ರೆ ಅದಕ್ಕೆ ಅಡಿಷನಲ್ ಆಗಿ ಅಂದಿನ ಬಿಜೆಪಿ ಸರ್ಕಾರ 10,000 ರೂಪಾಯಿನ ಕೂಡ ಜೋಡಿಸ್ಕೊಟ್ರು. ಅಂದ್ರೆ ಒಂದು ಹೆಕ್ಟೇರಿಗೆ ಒಣ ಭೂಮಿಯಲ್ಲೇ ಬೆಳೆ ಏನು ರೈತರು ಉಳುಮೆ ಮಾಡಿದ್ರು, ಬೆಳೆ ನಾಶ ಆಗಿತ್ತು, 16,800 ರೂಪಾಯಿ ಒಂದು ಹೆಕ್ಟೇರಿಗೆ ಕೊಡ್ತಾ ಇದ್ರು. ಇರಿಗೇಟೆಡ್ ಲ್ಯಾಂಡ್ ಇದ್ರೆ NDRF ನಾರ್ಮ್ಸ್ ಪ್ರಕಾರ 18,000 ಇತ್ತು, ಅದಕ್ಕೆ ಜೋಡಿಸಿ 10,000 ರಾಜ್ಯ ಸರ್ಕಾರ ಕೊಡ್ತು, 28,000 ಒಂದು ಹೆಕ್ಟೇರ್ಗೆ ಸಿಗ್ತಾ ಇತ್ತು. ಏನು ಬಡವರು ಮನೆ ಕಳ್ಕೊಂಡಿದ್ರು. ತತ್ಕ್ಷಣ ಅಂದಿನ ಬಿಜೆಪಿ ಸರ್ಕಾರ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. ಒಂದು ಕ್ಷಣ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಆಲೋಚನೆ ಮಾಡಲಿಲ್ಲ. ಯಾಕಂದ್ರೆ ರೈತರ ವಿಚಾರ ಬಂದಾಗ, ಬಡವರ ವಿಚಾರದಲ್ಲಿ ಬಂದಾಗ ಒಂದು ಕ್ಷಣವೂ ಕೂಡ ಹಿಂದೆ ಮುಂದೆ ನೋಡಲಿಲ್ಲ. ಆ ರೀತಿ ಒಂದು ಪರಿಹಾರವನ್ನು ಕೊಡುವಂಥ ಕೆಲಸ ಅಂದಿನ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಮಾಡಿರುವಂಥದ್ದು. ನಾನು ಅದಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ 2-3 ವಿಚಾರಗಳನ್ನು ನಾನು ತಿಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊದಲನೇದು, ಎಕರೆಗೆ ಕನಿಷ್ಠ 25-30 ಸಾವಿರ ರೂಪಾಯಿ ಒಂದು ಎಕರೆಗೆ ಇವತ್ತು ಪರಿಹಾರವನ್ನು ಕೊಡಲೇಬೇಕಾಗ್ತದೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಿಂತ ಮಿಗಿಲಾಗಿ ಆ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಜಿಲ್ಲೆಗಳನ್ನ ಎಲ್ಲ ತಾಲೂಕು ಕೂಡ ಭೇಟಿ ಮಾಡಬೇಕು. ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ